ಸಾವಿರ ವರ್ಷ ಹಳೆಯದಾಗಿರುವ ಕಿಲಾಕೋಟೆಯಲ್ಲಿ ಸಾಕಷ್ಟು ರಾಜರು ಆಳಿದ್ದಾರೆ. ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇಲ್ಲಿ ದಂಡ ಮಂಡಳಿಯಿಂದ ಹೂವಿನ ಮಾರುಕಟ್ಟೆ ಮಾಡಿರುವುದು ಸರಿಯಲ್ಲ ಎಂದು ರಾಜಕುಮಾರ್ ಟೋಪನ್ ಅವರು ಹೇಳಿದರು. ಗುರುವಾರ ದಂಡು ಮಂಡಳಿ ಸಿಇಒ ಜೊತೆಗೆ ಪುಷ್ಪ ಹರಾಜು ಕೇಂದ್ರ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗ್ಗೆ ದಂಡು ಮಂಡಳಿಯ ಸಿಇಒ ಅವರೊಂದಿಗೆ ಸಭೆ ನಡೆಸಲಾಗಿದೆ. ಹೂವಿನ ಮಾರುಕಟ್ಟೆಗೆ ದಂಡು ಮಂಡಳಿ ಅನುಮತಿ ನೀಡಿದ್ದೇವೆ ಎಂದರು. ಇದಕ್ಕೆ ನಾವು ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಲು ಬರುವುದಿಲ್ಲ ಎಂದಿದ್ದೇವೆ. ಕಿಲಾಕೋಟೆಯ ಎದುರು ಕಳೆದ 10 ವರ್ಷದ ಹಿಂದೆ ಆದಾಯ ತೆರಿಗೆಯವರ ಕಟ್ಟಡ ನಿರ್ಮಾಣ ಮಾಡುವಾಗ ಅದನ್ನು ನಿಲ್ಲಿಸಿದ್ದೆವು. ಕರ್ನಾಟಕ ಮ್ಯಾನೇಜ್ಮೆಂಟ್ ಕಮಿಷನರ್ ಸಹ ಅನುಮತಿ ನೀಡಿದ್ದಾರೆ. ಯಾವ ಆಧಾರದ ಮೇಲೆ ಅನುಮತಿ ನೀಡಿದ್ದಾರೆ ಎಂದು ಬಳಿಕ ತಿಳಿಸುವೆ ಎಂದರು. ನಾವು ಕಂಟೋನ್ಮೆಂಟ್ ಸಿಇಒ ಜೊತೆಗೆ ನಮ್ದು ಬೆಳಿಗ್ಗೆ ಒಂದು ಸಭೆ ಇತ್ತು ಅಥವಾ ಚರ್ಚೆ ಮಾಡಿದ್ವಿ. ಅವ್ರೆಂತರೂ ಇಲ್ಲ, ನಾವು ನಮ್ಮ ಹೊತ್ತಿನ ಕಂಟೋನ್ಮೆಂಟ್ ಬೋರ್ಡಿಂದ ನಾವು ಅನುಮತಿ ಕೊಟ್ಟೇವಿ. ಆಮೇಲೆ ಅದ್ರ ಬಗ್ಗೆ ಇಲ್ಲ, ಇದು ಕರ್ನಾಟಕ ರಾಜ್ಯನಾಗ ಅಂಡರ್ APMC ಪ್ರೈವೇಟ್ ಮಾರ್ಕೆಟ್ಗೆ ಅಥವಾ ಸಬ್ ಮಾರ್ಕೆಟ್ಗೆ ಪ್ರೊವಿಷನ್ ಇಲ್ಲತ್ತೆ ನಾವು ಅವ್ರಿಗೆ ತಿಳಿಸಿದ್ವಿ. ಇಲ್ಲ, ನಾವು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ. ಆಮೇಲೆ ಇನ್ನೊಂದು ಏನೈತಿ, ಬೆಳಗಾವಿ ಕೋಟೆ ಸುಮಾರು 1000 ವರ್ಷ ಹಳಿ ಕೋಟೆ ಐತಿ. ಆಮೇಲೆ ಇದು ದೊಡ್ಡ ಇತಿಹಾಸ ಐತಿ. ಇದಕ್ಕೆ ಈ ಕೋಟೆನಾಗ ಹಿಂದೂ ರಾಜರು, ಮುಸ್ಲಿಂ ರಾಜರು, ಕ್ರಿಶ್ಚಿಯನ್ ರಾಜರು, ಬ್ರಿಟಿಷ್ ರಾಜರು ಎಲ್ಲರೂ ಆಳ್ಯಾರ. ಜೈನ್ ರಾಜರು ಕರೆ ಅಲ್ಲಿ ಯಾರು ಆಳ್ಯಾರು ಅವರೆಲ್ಲರೂ ಆಧ್ಯಾತ್ಮಿಕ ಆಗಿರೋದು ಒಂದು ದೊಡ್ಡ ಇತಿಹಾಸ ಐತಿ. ಆಮೇಲೆ ಈಗಾಗಲೇ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಇನ್ಕಮ್ ಟ್ಯಾಕ್ಸ್ ಇಲಾಖೆದವರು ಇದ್ರ ಮುಂದೆ ಯಾವುದೇ ರೀತಿ ಒಂದು ಆಫೀಸ್ ಮತ್ತು ರೆಸಿಡೆನ್ಷಿಯಲ್ ಕಟ್ಟಡ ಮಾಡೋದು ಅದನ್ನ ಸ್ಟಾಪ್ ಮಾಡ್ಸಿದ್ದು ಒಂದು 10 ವರ್ಷದಿಂದ. ಅವಾಗ ಬೆಳಗಾವಿ ಕೋಟೆ ಗೋಡೆಗೆ ಕರ್ನಾಟಕ ಸ್ಟೇಟ್ ಮಾನ್ಯುಮೆಂಟ್ ಅಂತ ಅದಕ್ಕೆ ಘೋಷಣೆ ಆಗೈತೆ. ಅದರ ಅರ್ಥ ಆ ಗೋಡೆಯಿಂದ 100 ಮೀಟ್ರ್ ಪ್ರಾಹಿಬಿಟ್ರಿ ಝೋನು, 100ರಿಂದ 200 ಮೀಟ್ರ್ ರೆಗ್ಯುಲೇಟರಿ ಝೋನು. ಇದು ರೆಗ್ಯುಲೇಟರಿ ಝೋನ್ನಾಗ ಬರ್ತೈತಿ. ಇದಕ್ಕೆ ಕಟ್ಟಕ್ಕೆ ಪ್ರೊವಿಷನ್ ಇಲ್ಲ. ಕರೆ ದುರ್ದೈವ ಸಂಗತಿ ಅಂದ್ರೆ ಕರ್ನಾಟಕ ಸ್ಟೇಟ್ ಮಾನ್ಯುಮೆಂಟ್ ಕಮಿಷನರ್ ಇದಕ್ಕೆ ಅನುಮತಿ ಕೊಟ್ಟಾರ. ಅವ್ರು ಯಾವ ಆಧಾರ ಮೇಲೆ ಅನುಮತಿ ಕೊಟ್ಟಾರ ಅದನ್ನು ದಾಖಲೆಗಳು ತಕ್ಕೊಂಡು ಆಮೇಲೆ ನಾವು ಮುಂದಿನ ಪ್ರೆಸ್ ಮೀಟ್ನಾಗ ಹೇಳ್ತೀವಿ. ದಂಡು ಮಂಡಳಿ ಸಿಇಒ ಮಾತನಾಡಿ, ಪುಷ್ಪ ಹರಾಜು ಕೇಂದ್ರದಲ್ಲಿ ವ್ಯಾಪಾರ ನಡೆಸುವವರು ದಂಡು ಮಂಡಳಿಯ ಹೂವಿನ ಮಾರುಕಟ್ಟೆಗೆ ವಿರೋಧ ಮಾಡಿದ್ದಾರೆ. ದಂಡು ಮಂಡಳಿಯ ಹೂವಿನ ಮಾರುಕಟ್ಟೆ ಆರಂಭವಾದರೆ ನಮಗೆ ಸಮಸ್ಯೆಯಾಗುತ್ತದೆ ಎಂದು ದೂರು ನೀಡಿದರು. ಇದರ ಬಗ್ಗೆ ಪರಿಶೀಲನೆ ನಡೆಸಿ ಹೂವಿನ ವ್ಯಾಪಾರಿಗಳಿಗೆ ಹಾಗೂ ಗ್ರಾಹಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. मतलब आप पूछ रहे हैं कि विजिट किस चीज़ के लिए था? इनका कंप्लेंट आया था हम लोगों को कि जो कैंड शॉप्स अपना एरिया में कैंड में बने हैं तो वो नहीं होना चाहिए, इनके रोज़गार पे नुकसान हो रहा है. तो हम लोग दोनों साइड पे विज़िट किए हैं, उधर भी देखा इधर भी देखा सिचुएशन क्या है, एक्चुअल में ग्राउंड में क्या चल रहा है और कौन सा लोगों के लिए सबसे सुविधाजनक रहेगा वो देखने के लिए आए हैं. क्या कंप्लेंट किया सर? किसमें सर कंप्लेंट ಏನಂತ सर ये लोगों ने क्या बोलते आपको कमेंट किए? इन लोगों का अभी जैसे बात हुई रही थी, उनका कंप्लेंट यही है कि ये लोग यहाँ से मतलब जो होलसेलर्स है इनका शॉप इधर भी है, उनका शॉप उधर भी है, ऐसे. अच्छा ऐसा मेन ये है कि प्राइवेट मार्केट, बट प्राइवेट मार्केट हम लोग बोल भी नहीं सकते. एक मार्केट रहता है गवर्नमेंट का, दूसरा मार्केट नहीं बनता. ओके तो ठीक है, इसके बारे में अभी सभी लोगों को पता है. आप मेरे ही मुंह से निकलवाना चाहते हो तो अलग बात है. बट मैं बेसिकली सिचुएशन का जायज़ा लेने के लिए आया था और जो लोगों के लिए सही होगा, ठीक है, सत्य जिसको भी कितना भी छुपाया जाए वो छुप नहीं सकता है. तो जो भी सही रहेगा वही फैसला हम लोग लेंगे. हाँ, दोनों साइड का, इसीलिए मैं जायज़ा लेने के लिए आया हूँ कि कौन सा सही रहेगा लोगों के लिए और क्या बेटर है. सर इसके बारे में आप प्रेस मीट कभी करेंगे? इसके बारे में आप प्रेस मीट कभी करेंगे? प्रेस मीट इसके बारे में मुझे एक बार ना इनके साथ पहले डिस्कशन करना पड़ेगा, DC जो भी स्टेक होल्डर्स है, और ये एक बार डिस्कशन होगा तो उसके बाद हम लोग कोई निर्णय लेंगे. अभी तो मुझे निर्णय लेने के लिए मतलब हम लोगों को साथ में बैठना पड़ेगा और किसी को नुकसान ना हो ये देखना पड़ेगा. ठीक है.
देखो, समय निर्णयों के लिए समय कैसे बांधा जाए, लेकिन ट्राई करूँगा कि यही सारा टॉप प्रायोरिटी फोकस है। लोगों का ही फोकस रहेगा ना, उनका रोजगार है, डेली हम लोग उसका ही फोकस रहेगा, किसी को भूखा ना सोना पड़े। ಆಯಿಷಾ ಸನದಿ ಮಾತನಾಡಿ, ಸರ್ಕಾರದಿಂದ ಪುಷ್ಪ ಹರಾಜು ಕೇಂದ್ರ ಇದ್ದರೂ ದಂಡು ಮಂಡಳಿಯಿಂದ ಮತ್ತೊಂದು ಹೂವಿನ ಮಾರುಕಟ್ಟೆ ಆರಂಭಿಸಿರುವುದು ನಮಗೆ ತೊಂದರೆಯಾಗುತ್ತದೆ. ಅದನ್ನು ಆರಂಭಿಸಿದ್ರೆ ನಾವು ಹೋರಾಟ ಮಾಡುತ್ತೇವೆ ಎಂದರು. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮೊಳಗುಂದ್ ಉಪಸ್ಥಿತರಿದ್ದರು. ಕಂಟೋನ್ಮೆಂಟ್ ಸಿಇಒ ಅವರು ಬಂದಿದ್ರು. ತಾವು ಅವ್ರದ್ದು ಬೈಟ್ ತೊಗೊಂಡಿದ್ದೀರಾ. ಅವ್ರಿಗೆ ಕನ್ನಡ ಬರಲ್ಲ, ಬಟ್ ನಾ ಅವ್ರ ಪರವಾಗಿ ಹೇಳ್ತೀನಿ. ಅವರು ಇವತ್ತು ಯಾಕೆ ಬಂದಿದ್ದಂದರೆ ಇವತ್ತು ಜಾಯ್ಜಾ ತಗೋತಾ ಇದ್ದಾರೆ ಅವ್ರು ಎಲ್ಲ ಕಡೆ. ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಇರೋ ಸಮಯದಲ್ಲಿ ಇವರು ತಂದೆ ಒಂದು ನಮಗೆ ಎಲ್ಲ ಸಿಗಬೇಕನ್ನೋ ಕಾರಣದಿಂದ ಒಂದು ಬೇರೆ ಮಾರ್ಕೆಟನ್ನು ಅವ್ರು ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಮಾರ್ಕೆಟ್ ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇದೆ, ಗೌರ್ಮೆಂಟ್ ಇದರ ಮೇಲೆ ಇದೆ. ಗೌರ್ಮೆಂಟ್ ಬೇರೆ ಹೂ ಮಾರಾಟ ಮಾಡಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಕ್ಯಾಂಟೋನ್ಮೆಂಟ್ದವರು ಜಾಗ ಕೊಡ್ಬೋದು, ಆದರೆ ಹೂ ಮಾರಾಟ ಮಾಡಲಿಕ್ಕಾಗಲಿ ಪ್ರೈವೇಟ್ ಮಾರ್ಕೆಟ್ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಪರ್ಮಿಷನ್ ಇಲ್ಲ. ಇವತ್ತು ಹೇಳ್ತಾ ಇದ್ದೀವಿ, ಅವರು ಇವತ್ತು ಹೇಳಿದ್ದಾರೆ. ಈಗೂ ಕೂಡ ನಾವು DC ಆಫೀಸ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಮಾರ್ಕೆಟ್ ಬಂದ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಎದುರುಗಡೆ ನಂದು ಹೋರಾಟ ಇರುತ್ತೆ. ಮತ್ತು ಈಗ DC ಆಫೀಸ್ ಕಡೆ ಅವ್ರು ಏನು ನಮಗೆ ರಿಪೀಟ್ ಉತ್ತರ ಹೇಳೋ ಮಟ್ಟ DC ಆಫೀಸ್ ಕಡೆ ಕೂತು ನಮ್ಮದು ಹೋರಾಟ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಉಗ್ರ ಹೋರಾಟ ನಡೀತಿದೆ, ಇಲ್ಲೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ಥರ ಹೋರಾಟ ಆಗ್ತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟು ಜನ ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ? ಈಗ ನಮ್ದು ಅಲ್ಲಿ ಹೋದವ್ರು ಎಷ್ಟು ಜನ ಇದ್ದಾರೆ? ಇಲ್ಲಿ 26 ಅಂಗಡಿ ಇದಾವೆ. ನಮ್ಮ 26 ಒಳಗೆ ಫಿಲಾಲ್ 5 ಅಂಗಡಿ ಅಷ್ಟೇ ಚಾಲು ಇದ್ದಾವೆ. ಆಮೇಲೆ ಉಳ್ಕಿದವ್ರು ಎಲ್ಲರೂ ಅಲ್ಲೇ ಹೋಗಿದ್ದಾರೆ. ಇಲ್ಲಿಯೂ ತನ್ನ ಬೇರೆದವ್ರ ಹೆಸರ ಮೇಲೆ ಅಂಗಡಿಗಳು ತಗೋತಾರೆ, ಅಲ್ಲಿಯೂ ನಮ್ಗೆ ಬೇಕಂತ ಹೇಳಿ ಅಂಗಡಿಗಳು ಮಾಡ್ಕೋತಾ ಇದ್ದಾರೆ. ಅವ್ರು ಅಷ್ಟು ಜನ ಅಲ್ಲಿ ಹೋಗಿದ್ದಾರೆ, ಅಷ್ಟು ಜನದ ಇಲ್ಲಿ ಅಂಗಡಿಗಳು ಅದಾವೆ. ಅವ್ರ ಉದ್ದೇಶ ಅಂದ್ರೆ ಅವ್ರೇನಂತಾರೆ, ಈಗ ಸರ್ಕಾರ ಮಾರ್ಕೆಟ್ನಲ್ಲಿ ನಮಗೆ ಯಾವುದೂ ಕೂಡ 5 ವರ್ಷ ಆದ ನಂತರ ಕೂಡ ನಮಗೆ ಕೊಡಬೇಕು. ಯಾರೂ ಕೂಡ ಬೇರೆದಾರಲ್ಲಿ ಹೊಸ ಯಾರು ವ್ಯಾಪಾರಿಗಳು ಬರಬಾರ್ದು. ಅವ್ರಿಗೆ ಇದರೊಳಗೆ ಏನು ಈಗ ಇದಾಗ್ತಿದೆ ಆಪ್ಷನು, ಆ ಥರೊಳಗೆ ಅವ್ರು ಬರಬಾರ್ದು. ನಮಗೆ ಆಪ್ಷನ್ದಲ್ಲಿ ಕೊಡಬೇಕು, ಕಮ್ಮಿ ಬಾಡಿಗೆ ಕೊಡಬೇಕು. ಸರ್ಕಾರದಿಂದ ನಮಗೆ 5,000 4,000ದಾಗ ಬಾಡಿಗೆ ಕೊಡ್ರಿ ಅಂತ ಹೇಳ್ತಾರೆ ಅವರು. ಆಪ್ಷನ್ದಾಗ ಎಷ್ಟು ಆಗ್ತೈತಿ ಅದರ ಮೇಲೆ ಬಾಡಿಗೆ ಇರ್ತೈತಿ. ಅದು ಆಪ್ಷನ್ದಲ್ಲಿ ಯಾರು ಜಾಸ್ತಿ ಬಾಡಿಗೆ ಮಾಡ್ತಾರೆ ಅವ್ರಿಗೆ ಅಂಗಡಿ ಸಿಗತ್ತೆ. ಅವ್ರು ಏನಂತಾರೆ, ನಮಗೆ ಕೊಡ್ರಿ ಅಂತಾರೆ. ಸಾಯೋ ಮಟ್ಟ ನಾವಾಗಲಿ ನಾವು ಆದ್ಮೇಲೆ ನಮ್ಮ ಮಕ್ಕಳಿಗೆ ಸಿಗಬೇಕು. ಬೇರೆದವ್ರು ಇಲ್ಲಿ ಬಂದು ವ್ಯಾಪಾರ ಮಾಡೋಂಗಿಲ್ಲ, ಬೇರೆದವ್ರದ್ದು ಏನೂ ನಡೆಯೋಂಗಿಲ್ಲ. ಏನೂ ಇದ್ರೆ ನಮ್ಮದೇ ನಡಿಬೇಕು ಅನ್ನೋದು ಅವ್ರ ಹಠದಿಂದ ಸ್ವಂತ ಅಂಗಡಿ ಮಾಡಿದ್ದಾರೆ. ನನ್ನ ಹೆಸರು ಆಯಿಷಾ ಸಂಧಿ. ನನ್ನ ಅಂಗಡಿ 1 ನಂಬರ್ ಅಂಗಡಿ ಇದೆ. ನಾನು 1 ನಂಬರ್ ಅಂಗಡಿ ಮಾಡ್ತಿದ್ದೀನಿ. ವಿನೋದ್ ಕುಲಕರ್ಣಿ, ಮೆಮ್ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।